ಜೆಡಿಎಸ್ ಮತ್ತು ಬಿಜೆಪಿ ಲೋಕಸಭಾ ಚುನಾವಣೆನ ಒಗ್ಗಟ್ಟಾಗಿ ಫೇಸ್ ಮಾಡಿದ್ರಿ. ಜಿಬಿಯನ್ನು ಒಗ್ಗಟ್ಟಾಗಿನ ಅಥವಾ ಈಗಾಗಲೇ ನಾವು ನಮ್ಮ ಪಕ್ಷದ ವತಿಯಿಂದ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆಸಬೇಕು ಅಂತೇಳಿ ಪಕ್ಷದ ವತಿಯಿಂದ ಬಹಳ ಹೋರಾಟಗಳನ್ನ ಸರ್ಕಾರದ ಮೇಲೆ ನಾವು ಒತ್ತಡವನ್ನ ನಾವು ತಂದಿದ್ವಿ. ಯಾಕೆ ಅಂತಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಇಲ್ಲದೆ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಇವ್ರು ಏನ್ ಮಾಡಿದ್ರು, ಸುಮಾರು 6 ವರ್ಷಗಳಿಂದ ಜನಪ್ರತಿನಿಧಿಗಳಿಲ್ಲದೆ 6 ವರ್ಷದಿಂದ ಜನಪ್ರತಿನಿಧಿಗಳಿಲ್ಲದೆ ಬಹಳ ಬೆಂಗಳೂರು ನಗರದಲ್ಲಿ ಅವ್ಯವಸ್ಥೆಗಳಾಗಿರೋದು ನೋಡಿದಿರಿ. ಎಲ್ಲರೂ ಸಹ ಹೋಗಿ ಶಾಸಕರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಪ್ಪಣ್ಣವ್ರು ಹೇಳಿದಾಗೆ ನಾವು ಹೋದ ತಿಂಗಳು ಇದೇ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಪಕ್ಕದಲ್ಲೇನೆ ನಾವೇನು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಗ್ರೌಂಡ್ ಅಲ್ಲಿ ನೈಸ್ ರೋಡ್ ಜಂಕ್ಷನ್ ನಲ್ಲಿ ನಾವು ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈ ಗ್ರೇಟರ್ ಬೆಂಗಳೂರು ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡೇನೆ ಒಂದು ದೊಡ್ಡ ಸಮಾವೇಶವನ್ನು ಸಹ ನಾವು ಆಯೋಜನೆ ಮಾಡಿದ್ವಿ. ಅದಕ್ಕೆ ಬೆಂಗಳೂರು ನಗರದ ನಾಗರಿಕರು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು, 5 ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷಗಳ ನೇತೃತ್ವದಲ್ಲಿ ಬಹಳ ನಮ್ಮ ಒಂದು ಅದ್ಭುತವಾದಂತ ಒಂದು ಜನ ಸೇರಿ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದೀವಿ. ನಿನ್ನೆ ಏನು ಎಲೆಕ್ಷನ್ ಕಮಿಷನರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಚುನಾವಣೆ ನಡೆಸಬೇಕು ಅಂತ ಏನು ಹೇಳಿದ್ದಾರೆ. ಈಗಾಗಲೇ ಈ ಸರ್ಕಾರ ಸುಮಾರು ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಜೂನ್ ಒಳಗಡೆ ನೀವು ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿದ್ರು. ಆದ್ರೆ ತಾವು ನೋಡ್ತಾ ಇದ್ದೀರಿ, ಈಗಾಗಲೇ ಏನು ಸೆನ್ಸಸ್ ನಡೀತಾ ಇದೆ, ಅದರದ ನೇತೃತ್ವ ವಹಿಸಿರ್ತಕ್ಕಂಥದ್ದು ಚೀಫ್ ಕಮಿಷನರು, BBMPಯ ಚೀಫ್ ಕಮಿಷನರು ಮಹೇಶ್ವರ್ ರಾವ್ ಅವರು. ಈಗಾಗಲೇ ಅವರೇನೆ ಎಲೆಕ್ಷನ್ ಆಫೀಸರ್ ಆಗಿರೋದ್ರಿಂದ ಅವರು ಒಂದು ಮನವಿಯನ್ನ ಮೊನ್ನೆ ಚುನಾವಣಾಧಿಕಾರಿಗಳು ಕೊಟ್ಟಿದ್ರು. ಅಂದ್ರೆ ಅವ್ರು ಕೊಟ್ಟಿದ್ದು ಅನ್ನೋದಕ್ಕಿಂತ ಸರ್ಕಾರ ಕೊಡ್ಸಿದ್ದು ಅಂತೇಳಿ ನಾವು ಹೇಳ್ತೀವಿ. ಯಾಕೆಂತಾರೆ ನಮ್ಮ ಈಗಾಗಲೇ ಸೆನ್ಸಸ್ ನಡೀತಾ ಇರೋದ್ರಿಂದ ಅಧಿಕಾರಿಗಳು ನಮಗೆ ಲಭ್ಯರಿಲ್ಲ. ಈಗಾಗಲೇ ನಮಗೆ ಕನಿಷ್ಠ 2 ತಿಂಗಳಾದ್ರೂ ನಮಗೆ ಸಮಯಾವಕಾಶ ಬೇಕು ಅಂತೇಳಿ ಈಗಾಗಲೇ ಅವರೊಂದು ಮನವಿಯನ್ನ ಕೊಟ್ಟಿದ್ರು. ಆ ಮನವಿ ಕೊಟ್ಟ ಆದ ನಂತರ ಎಲೆಕ್ಷನ್ ಕಮಿಷನರ್ ಏನ್ ಹೇಳಿದ್ರು, ಈಗ ಒಂದು 15-20 ದಿವಸದಿಂದ ಅವರೇ ಒಂದು ಅಫಿಡವಿಟ್ ಅನ್ನು ಕೊಟ್ಟಿದ್ದಾರೆ ನೋಡಿ ನಮ್ಮ ಇವರು ಇದಕ್ಕೆ ಕೋರ್ಟ್ಗೆ. ಏನಪ್ಪಾ ಅಂತಂದ್ರೆ ಸರ್ಕಾರ ನಮ್ಮ ಹತ್ರ ಚುನಾವಣೆ ನಡೆಸಲಿಕ್ಕೆ ನಮಗೆ ಹಣ ಬಿಡುಗಡೆ ಮಾಡಲಿಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳಿ ನಮಗೆ ಒಂದು ಅಫಿಡವಿಟ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾನು ಇವಾಗ್ಲೂ ಹೇಳ್ತೀನಿ, ಬೆಂಗಳೂರು ನಗರದಲ್ಲಿ ಬಹಳ ಜನ ಏನು ಈ ಸಮಸ್ಯೆಗಳು ಏನಿದಾವೆ ಇವತ್ತು ಸ್ಥಳೀಯವಾಗಿ ಜನಪ್ರತಿನಿಧಿಗಳಿಲ್ಲದೆ ಬಹಳ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಈಗೇನು ನಿನ್ನೆ ಚುನಾವಣೆ ಕಮಿಷನರ್ ಏನು ಹೇಳಿದ್ದಾರೆ ಅದು ಗೆಜೆಟ್ ಆಗ್ಬೇಕು. ಮೊದಲನೇದಾಗಿ ಗೆಜೆಟ್ ಈಗ ನಿನ್ನೆ ಅವ್ರು ಹೇಳಿರೋದ್ರಿಂದ ಸೋಮವಾರ ಆದ್ರೂ ಗೆಜೆಟ್ ಆಗ್ಬೇಕು. ಸೋಮವಾರ ಗೆಜೆಟ್ ಮಾಡ್ತಾರೋ, ಮತ್ತೆ ಇದೇ ರೀತಿ ಕುಂಟು ನೆಪಗಳನ್ನ ಹೇಳ್ತಾರೋ, ಮತ್ತೆ ಸುಪ್ರೀಂ ಕೋರ್ಟ್ಗೆ ಏನಾದ್ರು ಮತ್ತೆ ಅಫಿಡವಿಟ್ ಹಾಕ್ತಾರೋ, ಅಥವಾ ಅದಕ್ಕೆ ಕ್ಯಾಲೆಂಡರ್ ಈವೆಂಟ್ ಅನೌನ್ಸ್ ಮಾಡೋ ತನಕ ನಮ್ಗೆ ಇನ್ನೂ ನಂಬಿಕೆ ಇಲ್ಲ. ಆದ್ರೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಮ್ಮ JDS ಪಕ್ಷ ನಾವು ಸರ್ವಸನ್ನದ್ಧರಾಗಿ ನಮ್ಮ ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು ಯಾರು ಅಭ್ಯರ್ಥಿಗಳಾಗಬೇಕು ಅಂತೇಳಿ ಈಗಾಗಲೇ ಪೂರ್ವಭಾವಿ ಸಭೆಗಳನ್ನ ಮಾಡಿ ಸಾಕಷ್ಟು ಸಭೆಗಳಲ್ಲೂ ಕುಮಾರಣ್ಣವರು, ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರು, ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಣ್ಣವರು, ಈ ಭಾಗದಲ್ಲಿ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಪ್ಪಣ್ಣವ್ರ ನೇತೃತ್ವದಲ್ಲಿ ಬಹಳ ಸಭೆಗಳನ್ನ ಮಾಡಿ ನಮ್ಮ ಅಭ್ಯರ್ಥಿಗಳು ಚುನಾವಣೆಗೆ ರೆಡಿ ಇದ್ದಾರೆ. ಹಾಗಾಗಿ ಚುನಾವಣೆ ನಡೆಸಬೇಕು ಅಂತ ನಮ್ಮ ಪಕ್ಷದ ಆಗ್ರಹ. ನಡೆಸಲಿ, ಈಗಲಾದ್ರೂ ಇವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ಅಲ್ಲ, ಅದ್ರ ಬಗ್ಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೃಷ್ಣಪ್ಪಣ್ಣವರು, ಅದೇ ರೀತಿ ಪೂಜ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು, ನಾವು ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ಅಷ್ಟೇ. ನಾವು ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ಚುನಾವಣೆಗೆ ನಮ್ಮ ಪಕ್ಷದಲ್ಲಿ ಯಾವ ಅಭ್ಯರ್ಥಿಗಳು ಸಜ್ಜಾಗಬೇಕು ಅಂತೇಳಿ ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಕ್ಕಂಥದ್ದು. ಚುನಾವಣೆ ಈಗಾಗಲೇ ನಾವು ಹಿಂದೆ ನಾವು JDS ಪಕ್ಷ NDA ಅಂಗಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾವ ವಾರ್ಡಲ್ಲಿ ಯಾರು ನಿಲ್ಬೇಕು, ಯಾರು ಸ್ಪರ್ಧೆ ಮಾಡ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವ್ರ ಜೊತೆ ಸೇರ್ಕೊಂಡು ನಮ್ಮ ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ ನಮ್ಮ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವ್ರ ಆದಿಯಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅದು ನಮ್ಮ ಮುಂದೆ ಇಲ್ಲ. ಅದು ಏನೇ ಇದ್ರು ವರಿಷ್ಠರು, ಅವ್ರ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ.
ಅದಕ್ಕೆ ನಾವು ಬದ್ಧವಾಗಿರ್ತೀರಿ. ನಮ್ಮ ಕೆಲಸ ಏನಿದ್ರು ಚುನಾವಣೆಗೆ ನಮ್ಮ ಅಭ್ಯರ್ಥಿಗಳು ಎಲ್ಲ ಕಡೆಯಿಂದನೂ ಬಹುತೇಕ ರೆಡಿ ಇದ್ದಾರೆ. ಆದ್ರೆ ಎಲ್ಲಿ ಯಾರು ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಅವರು ನಮ್ಮ ಹಿರಿಯರೆಲ್ಲ ಕುತ್ಕೊಂಡು ತೀರ್ಮಾನ ಮಾಡ್ತಾರೆ. ಸೋಲೋ ಭೀತಿಯಿಂದ ಕಾಂಗ್ರೆಸ್ ದಿನ ಮುನ್ನುಗ್ತಾ ಇದೆಯಾ ಸರ್? 100ಕ್ಕೆ 100 ಏನು 5 ಗ್ರೇಟರ್ ಬೆಂಗಳೂರು ಅಂತೇಳಿ ಇವತ್ತು 5 ಭಾಗಗಳು ಮಾಡಿ 5 ಕಮಿಷನರ್ ಇವತ್ತೇ ನೇಮಕ ಮಾಡಿದ್ದಾರೆ. ತಾವೆಲ್ಲ ದಿನನಿತ್ಯ ನೋಡ್ತಾ ಇದ್ದೀರಿ. ಅವ್ರಿಗೆ ಸಂಬಳ ಕೊಡ್ಲಿಕ್ಕೆ ಅಧಿಕಾರಿಗಳಿಗೆ ಇವತ್ತು ಸಂಬಳ ಕೊಡ್ಲಿಕ್ಕೆ ಸರ್ಕಾರ ಹಣ ಬಿಡುಗಡೆ ಮಾಡಲಿಲ್ಲ ಅಂತ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಅವ್ರು ಈಗಲೂ ಸಹ 100ಕ್ಕೆ 100 ಜನ ಈಗಾಗಲೇ ಏನು 3 ವರ್ಷದ ಹಂಚಿಕೆ ಬಂದು ಏನು ಈ ಸರ್ಕಾರ ನಿಂತಿದ್ದಾರೆ, ಜನ ಇವರ ದುರಾಡಳಿತದಿಂದ ಜನರ ವಿಶ್ವಾಸವನ್ನ ಕಳ್ಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಈ ಚುನಾವಣೆ ನಡೆಸಿದ್ರೆ ಸೋಲ್ತೀವಿ ಅನ್ನೋ ಭೀತಿಯಿಂದನೇ ಅವರು ಚುನಾವಣೆಗಳಿಗೆ ಕುಂಟನಪ್ಪ ಹೇಳ್ಕೊಂಡು ಮುಂದೂಡ್ತಾ ಇದ್ದಾರೆ. ಈಗೇನಾದ್ರೂ ಚುನಾವಣೆ ನಡೆದ್ರೆ ನಾನು ಹೇಳ್ತಾ ಇದ್ದೇನೆ, 5ಕ್ಕೆ 5 ಕಾರ್ಪೊರೇಷನ್ ಅಲ್ಲಿ ನಾವು ಏನು JDS ಪಕ್ಷ ಮತ್ತೆ NDA ಭಾರತೀಯ ಜನತಾ ಪಾರ್ಟಿ ನಾವು ಅಭೂತಪೂರ್ವ ಜಯವನ್ನ ಸಾಧಿಸ್ತೀವಿ ಅಂತೇಳಿ ನಮಗೆ ವಿಶ್ವಾಸ ಇದೆ.